ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನೀವು ಈ ವಿಡಿಯೋನ ಕ್ಲಿಕ್ ಮಾಡಿದ್ರೆ ಅಂತಂದರೆ KCET ಎಕ್ಸಾಮನ್ನು ಬರೆದಿರ್ತೀರ. KCET ಎಕ್ಸಾಮ್ ಆದ ಮುಂದಿನ ಕೆಲವು ದಿನಗಳಲ್ಲಿ KCET ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ರಿಸಲ್ಟ್ ಅನೌನ್ಸ್ಮೆಂಟ್ ಆದ ನಂತರ KCET ಕೌನ್ಸಿಲಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್, ಆಪ್ಷನ್ ಎಂಟ್ರಿ, ನಂತರ KCET ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಹಾಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್ ಇವುಗಳನ್ನು ಪ್ರಾರಂಭಿಸ್ತಾರೆ. ಈ ವಿಡಿಯೋದಲ್ಲಿ ನಾವು ಕೌನ್ಸಿಲಿಂಗ್ ಪ್ರಾಸೆಸ್ ಏನಿದೆ ಅದರಲ್ಲಿ ಇರುವಂತಹ ಎಲ್ಲ ವಿಷಯಗಳನ್ನು ಡೀಟೇಲ್ ಆಗಿ ತಿಳ್ಕೊಳ್ತಾ ಇದ್ದೇವೆ. ನಂತರ ವಿಡಿಯೋ ಸಹಾಯ ಆಗುತ್ತೆ, ತಪ್ಪದೆ ಲೈಕ್ ಮಾಡಿ. ಸರಿ, ಈಗ ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದರೆ KCET ಕೌನ್ಸಿಲಿಂಗ್ಗೆ ಸಂಬಂಧಿಸಿದಂತೆ ಸ್ಟಾರ್ಟ್ ಆಗುವಂತಹ ಮೊದಲನೇ ಪ್ರೊಸೀಜರ್ KCET ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ. ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಏನು ಅಂತ ಚಿಕ್ಕದಾಗಿ ತಿಳ್ಕೊಳ್ಳೋದಾದರೆ, ನೀವೀಗ ಅಪ್ಲಿಕೇಶನ್ ಆಗಬೇಕಾದ್ರೆ ನಿಮ್ಮ ಡೀಟೇಲ್ಸನ್ನು ಎಂಟರ್ ಮಾಡಿದ್ರಿ. ಅಪ್ಲಿಕೇಶನಲ್ಲಿ ನಿಮ್ಮ ಹೆಸರು, ಪೇರೆಂಟ್ಸ್ ಹೆಸರು, ಹಾಗೆ SLC ಡೀಟೇಲ್ಸ್, PUC ಮಾರ್ಕ್ಸ್, ಅದರ ರಿಜಿಸ್ಟರ್ ನಂಬರ್, ಈ ರೀತಿ ಹಲವಾರು ಡೀಟೇಲ್ಸನ್ನು ಎಂಟರ್ ಮಾಡಿದ್ರಿ. ಕಾಸ್ಟ್, ಇನ್ಕಮ್, ನಂತರ ಕನ್ನಡ ಮೀಡಿಯಂ ಕೋಟಾ, ನಂತರ ಗ್ರಾಮೀಣ ಕೋಟಾ, ಇವೆಲ್ಲವುಗಳಿಗೆ ಸಂಬಂಧಿಸಿದಂತೆ ಡೀಟೇಲ್ಸನ್ನು ಎಂಟರ್ ಮಾಡಿದ್ರಿ. ನೀವು ಯಾವ್ಯಾವ ಡೀಟೇಲ್ಸನ್ನು ಎಂಟರ್ ಮಾಡಿದ್ರಿ ಅವುಗಳನ್ನು, ಹಾಗೆ ನೀವು ಯಾವ್ಯಾವ ಕೋಟಾಗಳನ್ನು ಕ್ಲೇಮ್ ಮಾಡಿದ್ರಿ ಅವುಗಳಿಗೆ ಸಂಬಂಧಂತಹ ಡಾಕ್ಯುಮೆಂಟ್ಸ್ ಏನಿದ್ದಾವೆ ಅವುಗಳನ್ನು ಚೆಕ್ ಮಾಡಲಾಗುತ್ತೆ. ಈ ಪ್ರೊಸೀಜರ್ ಏನಿದೆ ಅದನ್ನು KCET ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಕರೀತಾರೆ. ಈಗ KCET ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋನ ಇದೇ ಚಾನಲ್ ಅಪ್ಲೋಡ್ ಮಾಡಲಾಗಿದೆ. ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಚೆಕ್ ಮಾಡಿ. ಅಂದರೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದನ್ನು ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ಅದನ್ನು ಚೆಕ್ ಮಾಡಿ. KCET ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ. ಈಗ KCET ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳಿದ್ರೆ, ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಾಗಿರುತ್ತೆ ಅದಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೀವು ಯಾವ್ಯಾವ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದ್ದೀರಾ, ಅದರಲ್ಲಿ ಯಾವ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿ ಇದ್ದಾವೆ, ಅದರ ಆಧಾರದ ಮೇಲೆ ನಿಮಗೆ ಯಾವ ಕೋಟಾ ಸಿಗುತ್ತೆ ಅವುಗಳನ್ನು ಮೆನ್ಷನ್ ಮಾಡಿರ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಮೇಲೆ. ಸರಿನಾ? ಅದಂತ ಅದೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಮೇಲೆ ಸೀಕ್ರೆಟ್ ಕೀ ಅಂತ ಇರುತ್ತೆ. ಈ ಸೀಕ್ರೆಟ್ ಕೀದ ಯೂಸ್ ಏನು ಅಂತ ತಿಳ್ಕೊಳ್ಳೋದಾದರೆ, ನೀವೀಗ KEA ವೆಬ್ಸೈಟಲ್ಲಿ ಲಾಗಿನ್ ಆಗಬೇಕಾದ್ರೆ ID ಮತ್ತು ಪಾಸ್ವರ್ಡ್ ಅದನ್ನು ಯೂಸ್ ಮಾಡಿ ಲಾಗಿನ್ ಆಗ್ತೀರಾ, ಹೌದಾ? ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಡ್ತಾರೆ. ಅದರಲ್ಲಿ ಸೀಕ್ರೆಟ್ ಕೀ ಇರುತ್ತೆ. ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಅಂತ ಪ್ರೊಸೀಜರ್ ಇರುತ್ತೆ. ಸೊ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ನೀವು KEA ವೆಬ್ಸೈಟಲ್ಲಿ ಲಾಗಿನ್ ಆಗಬೇಕಾದ್ರೆ ID ಏನಿದೆ ಅದು ಮೊದಲೇ ಯಾವುದಿತ್ತೋ ಅದೇ ID ಇರುತ್ತೆ. ಬಟ್ ಪಾಸ್ವರ್ಡ್ ಬದಲಿಗೆ ನೀವೇನು ಮಾಡಬೇಕಾಗತ್ತೆ, ಆ ಸೀಕ್ರೆಟ್ ಕೀ ಏನಿರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಮೇಲೆ ಅದನ್ನು ಯೂಸ್ ಮಾಡಬೇಕಾಗತ್ತೆ. ಅಂದರೆ ಲಾಗಿನ್ ಆಗೋದಕ್ಕೆ ID ಅದನ್ನು ಯೂಸ್ ಮಾಡ್ತೀರಾ, ಪಾಸ್ವರ್ಡ್ ಬದಲಿಗೆ ಸೀಕ್ರೆಟ್ ಕೀಯನ್ನು ಎಂಟರ್ ಮಾಡಿ ಅದರ ನಂತರ ಲಾಗಿನ್ ಆಗಬೇಕಾಗತ್ತೆ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಹಾಗಿದ್ರೆ ಈಗ ಆಪ್ಷನ್ ಎಂಟ್ರಿ ಅಂತ ಹೇಳಿದೆ. ಆಪ್ಷನ್ ಎಂಟ್ರಿ ಅಂದರೆ ಏನು ಅದನ್ನು ಈಗ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಪೂರ್ತಿಯಾಗಿ ಹೇಳ್ತೀನಿ, ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ಇದುವರೆಗೆ ಬೇರೆ ವಿಡಿಯೋನ ಮಾಡಿಲ್ಲ. ಸೊ ಡೀಟೇಲ್ ಆಗಿ ಹೇಳ್ತೀನಿ. ಸರಿ, ಈಗ ಆಪ್ಷನ್ ಎಂಟ್ರಿ ಅಂದರೆ ಏನು ಇದನ್ನು ತಿಳ್ಕೊಳ್ಳೋದಾದರೆ, ಈಗ ವಿದ್ಯಾರ್ಥಿಗಳು KCET ಎಕ್ಸಾಮ್ ಬರೀಬೇಕಾದ್ರೆ ನಾನು ಇಂತಹ ಒಂದು ಕೋರ್ಸನ್ನು ಮಾಡ್ತೀನಿ, ಇಂತಹ ಕಾಲೇಜ್ನಲ್ಲೇ ಮಾಡ್ತೀನಿ, ಈ ರೀತಿ ಇಂಟೆನ್ಷನ್ ಇರುತ್ತೆ. ಅಕಸ್ಮಾತಾಗಿ ಆ ಕಾಲೇಜಲ್ಲಿ ನಾವು ಬೇಕಾಗಿರುವಂಥ ಕೋರ್ಸ್ಗೆ ಸೀಟ್ ಸಿಗದೇ ಇದ್ದರೆ ಬೇರೆ ಯಾವುದೊಂದು ಕಾಲೇಜಲ್ಲಿ ಅದೇ ಕೋರ್ಸನ್ನು ಮಾಡ್ತೀನಿ, ಅದು ಸಿಗದೇ ಇದ್ದರೆ ಬೇರೆ ಒಂದು ಕಾಲೇಜಲ್ಲಿ ನಾನು ಬೇರೆ ಕೋರ್ಸನ್ನೇ ಮಾಡ್ತೀನಿ, ಈ ರೀತಿ ಪ್ರಯಾರಿಟೀಸ್ ಇರುತ್ತೆ. ಆ ಪ್ರಯಾರಿಟೀಸನ್ನು ವಿದ್ಯಾರ್ಥಿಗಳು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯವರಿಗೆ ತಿಳಿಸಬಹುದು. ಈ ಪ್ರೊಸೀಜರ್ ಏನಿರುತ್ತೆ ಅದನ್ನು KCET ಆಪ್ಷನ್ ಎಂಟ್ರಿ ಅಂತ ಕರೀತಾರೆ. ಕ್ಲಿಯರ್ ಆಯಿತಾ? ಈಗ ಎಕ್ಸಾಂಪಲ್ ಹೇಳ್ತಾ ಇರೋದು, ಈಗ CS ಇಂಜಿನಿಯರಿಂಗ್ ಏನಿದೆ ಅದನ್ನು ಇಂತಹ ಒಂದು ಕಾಲೇಜಲ್ಲಿ ಮಾಡ್ತೀನಿ, ನಮ್ಮ ರ್ಯಾಂಕ್ ಪ್ರಕಾರ ಆ ಕಾಲೇಜಲ್ಲಿ ನಂಗೆ ಸೀಟ್ ಸಿಗದೇ ಇದ್ದರೆ ಬೇರೆ ಕಾಲೇಜ್ ಅಲ್ಲಿ ನಾನು ಆ ಒಂದು CS ಇಂಜಿನಿಯರಿಂಗ್ ಕೋರ್ಸನ್ನು ಮಾಡ್ತೀನಿ, ಅಲ್ಲೂ ಸಿಗದಿದ್ದರೆ ಮತ್ತೊಂದು ಕಾಲೇಜ್ ಅಲ್ಲಿ ನಾನು CS ಇಂಜಿನಿಯರಿಂಗನ್ನು ಮಾಡ್ತೀನಿ, ಈ ರೀತಿ ಆಪ್ಷನನ್ನು ಸೆಲೆಕ್ಟ್ ಮಾಡಬಹುದು. ಇಲ್ಲದೇ ಇದ್ದರೆ ಈ ಮೂರೂ ಕಾಲೇಜಲ್ಲಿ CS ಇಂಜಿನಿಯರಿಂಗ್ ಸೀಟ್ ಸಿಕ್ಕಿಲ್ಲ, ಆ ಸಂದರ್ಭದಲ್ಲಿ ಫಸ್ಟಿಗೆ ಯಾವ ಕಾಲೇಜ್ ಹೆಸರನ್ನು ಎಂಟರ್ ಮಾಡಿದ್ನೋ ಅದೇ ಕಾಲೇಜಲ್ಲಿ ನಾನು ಇನ್ಫಾರ್ಮೇಷನ್ ಸೈನ್ಸ್ ಆ ಇಂಜಿನಿಯರಿಂಗ್ ಕೋರ್ಸನ್ನ ಮಾಡ್ತೀನಿ. ಈ ರೀತಿ ನನ್ನ ಪ್ರಯಾರಿಟೀಸ್ ಏನಿರುತ್ತೆ ಅದನ್ನು ವಿದ್ಯಾರ್ಥಿಗಳು KEA ಅವರಿಗೆ ತಿಳಿಸಬಹುದು. ಇದನ್ನು ಆಪ್ಷನ್ ಎಂಟ್ರಿ ಅಂತ ಕರೀತಾರೆ. ನಂತರ ಆಪ್ಷನ್ ಎಂಟ್ರಿಯ ಬಗ್ಗೆ ಕೆಲವು ಇಂಪಾರ್ಟೆಂಟ್ ವಿಷಯಗಳಿದ್ದಾವೆ, ಅವುಗಳನ್ನು ಈಗ ತಿಳ್ಕೊಳ್ಳೋಣ. ಏನು ಅಂತಂದರೆ, ಆಪ್ಷನ್ ಎಂಟ್ರಿಗೆ ಯಾವುದೇ ಒಂದು ಲಿಮಿಟ್ ಇರೋದಿಲ್ಲ. ಅಂದರೆ ನಾನೀಗ 10 ಕಾಲೇಜನ್ನು ಎಂಟರ್ ಮಾಡ್ತೀನಿ ಅಥವಾ 20 ಕಾಲೇಜ್ಗಳ ಹೆಸರನ್ನು ಎಂಟರ್ ಮಾಡ್ತೀನಿ, ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಮ್ಯಾಕ್ಸಿಮಮ್ ಕಾಲೇಜ್ಗಳ ಹೆಸರನ್ನು ಎಂಟರ್ ಮಾಡಿ. ಅದರ ನಂತರ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ತಿರಲ್ಲ, ಅದರ ನಂತರ ನಿಮ್ಮ ರ್ಯಾಂಕಿಂಗ್ ಹಾಗೆ ನಿಮ್ಮ ಪ್ರಯಾರಿಟಿ ಪ್ರಕಾರ
ನೀವು ಎಂಟ್ರಿ ಮಾಡಿದ ಕಾಲೇಜ್ಗಳಲ್ಲಿ ಬೆಸ್ಟ್ ಕಾಲೇಜನ್ನು ನಿಮಗೆ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ನೀವೀಗ ಎಕ್ಸಾಂಪಲ್ ಹೇಳ್ತಿರೋದು ಒಂದು 20 ಕಾಲೇಜಿನ ಹೆಸರನ್ನು ಎಂಟ್ರಿ ಮಾಡಿದ್ದೀರಾ. ಆವಾಗ KE ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆದಷ್ಟು ಮಾಡಿ ನೀವು ಎಂಟ್ರಿ ಮಾಡಿದಂತಹ ಫಸ್ಟ್ ಕಾಲೇಜ್ ನಿಮ್ಗೆ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಅದು ಸಿಗದೇ ಇದ್ದರೆ ಸೆಕೆಂಡ್ ಕಾಲೇಜನ್ನು ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದು ಸಿಗದೇ ಇದ್ದರೆ ಥರ್ಡ್, ಫೋರ್ ಈ ರೀತಿ ಆಗ್ತಾ ಹೋಗುತ್ತೆ. ಅದೇ ನೀವು ಯಾವುದೋ ಒಂದು ಕಾಲೇಜ್ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಆ ಕಾಲೇಜ್ ಹೆಸರನ್ನೇ ಫಸ್ಟಿಗೆ ಕೊಟ್ಬಿಟ್ಟಿದ್ರೆ ನಿಮ್ಗೆ ಅದೇ ಕಾಲೇಜ್ ಅಲಾಟ್ ಆಗಿಬಿಡುತ್ತೆ. ಬಟ್ ನಿಮ್ಗೆ ಅದಕ್ಕೆ ಅಷ್ಟಾಗಿ ಇಂಟ್ರೆಸ್ಟ್ ಇರೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಪ್ರಕಾರ ಬೆಸ್ಟ್ ಕಾಲೇಜ್ ಯಾವುದು ಅದರ ಹೆಸರನ್ನ ಫಸ್ಟಿಗೆ, ಅದರ ನೆಕ್ಸ್ಟ್ ಯಾವ ಕಾಲೇಜ್ ಇದೆ ಅದರ ಹೆಸರನ್ನ ನೆಕ್ಸ್ಟ್, ಈ ರೀತಿ ಆರ್ಡರ್ ಪ್ರಕಾರನೇ ಆಪ್ಷನ್ ಎಂಟ್ರಿನ ಮಾಡಿ. ಮಿಸ್ಟೇಕ್ ಮಾಡೋದಕ್ಕೆ ಹೋಗಬೇಡಿ, ಸರಿನಾ? ಈ ರೀತಿ ಆಪ್ಷನ್ ಎಂಟ್ರಿ ಆಗುತ್ತೆ. ನಂತರ ಈಗಾಗಲೇ ಹೇಳಿದೆ ಆಪ್ಷನ್ ಎಂಟ್ರಿಗೆ ಯಾವುದೇ ಲಿಮಿಟ್ ಇರೋದಿಲ್ಲ ಅಂತ. ನಂತರ ಈ ಕೋರ್ಸ್ಗಳ ಹೆಸರೇನಿರುತ್ತೆ ಅದನ್ನು ಕೂಡ ಒಂದೇ ಸಲ ಆಪ್ಷನ್ ಎಂಟ್ರಿಲಿ ಎಂಟ್ರಿ ಮಾಡಬೇಕಾಗತ್ತೆ. ಇಂಜಿನಿಯರಿಂಗ್ ಆಗಿರಲಿ, ವೆಟರ್ನರಿ ಆಗಿರಲಿ, BSc ಅಗ್ರಿಕಲ್ಚರ್ ಆಗಿರಲಿ, ಯಾವುದೇ ಕೋರ್ಸ್ ಆಗಿರಲಿ, ನೀವು ಒಮ್ಮೆ ಏನು ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಾ ಅದೇ ಸಂದರ್ಭದಲ್ಲಿ ನಿಮ್ಮ ಪ್ರಯಾರಿಟಿ ಪ್ರಕಾರ ಕಾಲೇಜ್ ಮತ್ತು ಕೋರ್ಸ್ ಅವುಗಳ ಹೆಸರನ್ನು ಎಂಟ್ರಿ ಮಾಡ್ತಾ ಹೋಗಬೇಕು, ಸರಿನಾ? ನಂತರ ಆಪ್ಷನ್ ಎಂಟ್ರಿ ಒಮ್ಮೆ ಆಯಿತು ಅಂತ ಹೇಳಿದ್ರೆ ಅದರ ನಂತರ ಮಾಕ್ ಅಲಾಟ್ಮೆಂಟ್ ಅಂತ ಇರುತ್ತೆ. ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ಒಂದು ರೀತಿ ಡೆಮೋ ರೀತಿ. ನಿಮ್ಮ ರ್ಯಾಂಕ್ ಹಾಗೆ ನಿಮ್ಮ ಆಪ್ಷನ್ ಎಂಟ್ರಿ ಅದರ ಪ್ರಕಾರ ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ಅದನ್ನು ಅಲಾಟ್ ಮಾಡ್ತಾರೆ. ಬಟ್ ಮಾಕ್ ಅಲಾಟ್ಮೆಂಟ್ ಏನಿದೆ ಅದರಲ್ಲಿ ನಿಮಗೆ ಯಾವ ಕಾಲೇಜ್ ಸಿಕ್ಕಿರುತ್ತೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ. ಮಾಕ್ ಅಲಾಟ್ಮೆಂಟ್ ಅಂದರೆ ಈಗಾಗಲೇ ಹೇಳಿದ್ನಲ್ಲ ಡೆಮೋ ರೀತಿ ಆಗಿರುತ್ತೆ. ನಿಮಗೆ ಆಪ್ಷನ್ ಎಂಟ್ರಿ ಏನಾದರೂ ಮಿಸ್ಟೇಕ್ ಮಾಡಿದ್ದೇನೆ ಆ ರೀತಿ ಅಂತಿದ್ರೆ ಎಡಿಟ್ ಮಾಡಿ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಮಾಕ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ. ಈಗ ಮಾಕ್ ಅಲಾಟ್ಮೆಂಟ್ ಆಗುತ್ತೆ, ಅದರ ನಂತರ ನಿಮಗೆ ಅನಿಸಿದ್ರೆ ಆಪ್ಷನ್ ಎಂಟ್ರಿಯಲ್ಲಿ ಏನೋ ಚೇಂಜಸ್ ಮಾಡಬೇಕು ಆ ರೀತಿ ಅಂತಿದ್ರೆ ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸನ್ನು ಮಾಡಬಹುದು. ಬಟ್ ಮಾಕ್ ಅಲಾಟ್ಮೆಂಟ್ ಆದ ನಂತರ ಆಪ್ಷನ್ ಎಂಟ್ರಿಯಲ್ಲಿ ಏನು ಚೇಂಜಸ್ ಮಾಡ್ತೀರಾ ಅದು ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಅದರ ನಂತರ ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಹಾಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸಿಲಿಂಗ್ ಎಲ್ಲದಕ್ಕೂ ಕೂಡ ಈಗ ಏನು ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಾ ಅದು ಫೈನಲ್ ಆಗಿರುತ್ತೆ. ಅದಕ್ಕೋಸ್ಕರ ಮಾಕ್ ಅಲಾಟ್ಮೆಂಟ್ ನಂತರ ಏನು ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಾ ಅದನ್ನು ಕರೆಕ್ಟಾಗಿ ಮಾಡಿ, ಒಂದೇ ಒಂದು ಮಿಸ್ಟೇಕ್ ಕೂಡ ಆಗಿರಬಾರ್ದು. ಆ ರೀತಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು, ಸರಿನಾ? ಹಾಗಿದ್ರೆ ಆಪ್ಷನ್ ಎಂಟ್ರಿ ಆಯಿತು, ಅದರ ನಂತರ ಮಾಕ್ ಅಲಾಟ್ಮೆಂಟ್ ಆಯಿತು, ಅದರ ನಂತರ ಆಪ್ಷನ್ ಎಂಟ್ರಿಯನ್ನು ಎಡಿಟ್ ಮಾಡಿ ಫೈನಲ್ ಆಪ್ಷನ್ ಎಂಟ್ರಿಯನ್ನು ಮಾಡಿದ್ರಿ. ಅದರ ನಂತರ ನೀವೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಅದರ ಪ್ರಿಂಟ್ಔಟನ್ನು ತೆಗೆದುಕೊಳ್ಳಿ. ಈಗ ಫೈನಲ್ ಆಪ್ಷನ್ ಎಂಟ್ರಿ ಏನಾಗುತ್ತೆ ಅದರ ನಂತರ ಮುಂದಿನ ಕೆಲವು ದಿನಗಳಲ್ಲಿ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅಥವಾ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಗುತ್ತೆ. ಆಗ ನಿಮಗೆ ಯಾವ ಕಾಲೇಜ್ ಬೇಕಿತ್ತೋ ಅಲ್ಲೇ ಅಡ್ಮಿಷನ್ ಸಿಗುತ್ತೆ ಅಂತ ಹೇಳಿದರೆ ಅಥವಾ ಅದೇ ಕಾಲೇಜ್ ನಿಮಗೆ ಅಲಾಟ್ ಆಗಿದೆ ಅಂತ ಹೇಳಿದರೆ ವಿದ್ಯಾರ್ಥಿಗಳು ಏನು ಮಾಡೋದು ಅಂತ ಹೇಳಿದ್ರೆ ಚಾಯ್ಸ್ ಎಂಟ್ರಿ ಅಂತ ಇರುತ್ತೆ. ಆ ಚಾಯ್ಸ್ ಎಂಟ್ರಿ ಮೂಲಕ ನಿಮಗೆ ಅಲಾಟ್ ಆಗಿರುವಂಥ ಕಾಲೇಜ್ಗೆ ಅಡ್ಮಿಷನನ್ನು ಮಾಡಿಸ್ಬಹುದು. ಇಲ್ಲದಿದ್ದರೆ ನಿಮಗೀಗ ನಾನು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ, ಈ ಕಾಲೇಜ್ ಅಷ್ಟಾಗಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಚಾಯ್ಸ್ ಎಂಟ್ರಿನ ಮಾಡಬೇಕು. ಚಾಯ್ಸ್ ಎಂಟ್ರಿ ಕೂಡ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. KCET ಕೌನ್ಸಿಲಿಂಗಲ್ಲಿ 4 ಚಾಯ್ಸ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 4 ಅಂತ. ಅವುಗಳ ಮೀನಿಂಗನ್ನು ಕೂಡ ಈಗ ತಿಳ್ಕೊಳ್ಳೋಣ, ಸರಿನಾ? ಸರಿ, ಈಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಯಿತು. ನಿಮಗೆ ಯಾವುದೊಂದು ಕಾಲೇಜನ್ನು ಅಲಾಟ್ ಮಾಡಿದ್ದಾರೆ, ನಿಮಗೆ ಯಾವ ಕಾಲೇಜಲ್ಲಿ ಅಡ್ಮಿಷನ್ ಬೇಕು ಅಂತ ನೀವು ಅಂದ್ಕೊಂಡಿದ್ರು ಅದೇ ಕಾಲೇಜ್ ಅದೇ ಕೋರ್ಸ್ ಅಲಾಟ್ ಆಗಿದೆ. ಅಂಥ ಸಂದರ್ಭದಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಬೋದು. ಚಾಯ್ಸ್ 1 ಸೆಲೆಕ್ಟ್ ಮಾಡಿದರೆ ಅಲಾಟ್ ಆಗಿರುವಂಥ ಕಾಲೇಜ್ ನನಗೆ ತುಂಬ ಇಷ್ಟ ಇದೆ, ಅಲ್ಲಿ ಹೋಗಿ ನಾನು ಅಡ್ಮಿಷನ್ ಮಾಡಿಸ್ತೀನಿ ಅಂತ ಅರ್ಥ. ಈಗ ಚಾಯ್ಸ್ 1 ಯಾವುದಾದ್ರು ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡಿದರೆ ಅದರ ನಂತರ ಆ ಒಂದು ಕಾಲೇಜ್ಗೆ ಆ ಒಂದು ಕೋರ್ಸ್ಗೆ ಫೀಸನ್ನು ಪೇಮೆಂಟ್ ಮಾಡೋದಕ್ಕೆ ಅವಕಾಶವನ್ನು ನೀಡ್ತಾರೆ, ಅಲ್ಲಿ ಆಪ್ಷನ್ ಇರುತ್ತೆ. ಸೊ ನೀವು ಫೀ ಪೇಮೆಂಟನ್ನು ಮಾಡಬಹುದು. ಫೀ ಪೇಮೆಂಟ್ ಆದ ನಂತರ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. KEA ವೆಬ್ಸೈಟ್ನಿಂದ ಆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದು, ಅದರ ಪ್ರಿಂಟೌಟನ್ನು ತೆಗೆದುಕೊಳ್ಳೋದು, ಅದರ ನಂತರ ಇಂತಹ ದಿನಾಂಕದಂದು ಅಥವಾ ಇಂತಹ ದಿನಾಂಕದ ಒಳಗೆ ಹೋಗಿ ಅಡ್ಮಿಷನನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳಿರ್ತಾರೆ. ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ನಂತರ ಫೀ ಪೇಮೆಂಟ್ ಮಾಡ್ತೀರಾ, ಅದರ ನಂತರ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ತೀರಾ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂದರ್ಭದಲ್ಲಿ ಯಾವ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದ್ರಿ ಆ ಎಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ನಿಮಗೆ ಅಲಾಟ್ ಆಗಿರುವಂಥ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆರ್ಡರ್ ಮತ್ತು ಎಲ್ಲ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ ಅಡ್ಮಿಷನನ್ನು ಕಂಪ್ಲೀಟ್ ಮಾಡ್ತೀರಾ. ಕಂಪ್ಲೀಟ್ ಆದ ನಂತರ ಮನೆಗೆ ಬಂದು ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಆಯಿತು ಅಂತ KEA ವೆಬ್ಸೈಟಲ್ಲೂ ಕೂಡ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಇಷ್ಟ ಆಯಿತು ಅಂತ ಹೇಳಿದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ವಿದ್ಯಾರ್ಥಿಗಳ ಅಡ್ಮಿಷನ್ ಕಂಪ್ಲೀಟ್ ಆಯಿತು. ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಈಗ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದೆ, ಆ ಸೀಟ್ ಇಷ್ಟ ಇದೆ ಬಟ್ ಅದಕ್ಕಿಂತ ಒಳ್ಳೆ ಕಾಲೇಜ್ ಸಿಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ರೌಂಡಲ್ಲಿ ಟ್ರೈ ಮಾಡ್ತೀನಿ. ಆ ರೀತಿ ಇರುವಂಥ ವಿದ್ಯಾರ್ಥಿಗಳು ಚಾಯ್ಸ್ 2 ಸೆಲೆಕ್ಟ್ ಮಾಡಬಹುದು. ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋದಾದರೆ ಈಗ ನಿಮಗೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರುವಂಥ ಸೀಟ್ ಏನಿದೆ
ಅದು ನಿಮ್ಮ ಹತ್ರ ಬ್ಯಾಕಪ್ ಆಗಿರುತ್ತೆ ಅಥವಾ ಹೋಲ್ಡಲ್ಲಿ ಇರುತ್ತೆ ನಿಮ್ಮ ಹೆಸರಿಗೆ. ಈಗ ಸೆಕೆಂಡ್ ರೌಂಡಲ್ಲಿ ಬೇರೆ ಸೀಟ್ ಅಲಾಟ್ ಆಗದೇ ಇದ್ದರೆ ಅಂಥ ಸಂದರ್ಭದಲ್ಲಿ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟ್ ಏನಿದೆ ಅಲ್ಲಿ ಹೋಗಿ ವಿದ್ಯಾರ್ಥಿಗಳು ಅಡ್ಮಿಷನ್ನ ಮಾಡಿಸ್ಬಹುದು. ಅದ್ರ ಬದಲು ಈಗ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಯಿತು, ಬೇರೆ ಸೀಟ್ ಅಲಾಟ್ ಆಯಿತು, ನಿಮ್ಮ ಪ್ರಯಾರಿಟಿ ಪ್ರಕಾರ ಬೆಸ್ಟ್ ಕಾಲೇಜನ್ನು ನಿಮಗೆ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಿಮಗೆ ಬೇರೆ ಕಾಲೇಜ್ ಅಲಾಟ್ ಆಯಿತು ಅಂತ ಹೇಳಿದರೆ ಆವಾಗ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟ್ ಏನಿರುತ್ತೆ ಅದು ಕ್ಯಾನ್ಸಲ್ ಆಗುತ್ತೆ. ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಸೀಟ್ಗೆ ವಿದ್ಯಾರ್ಥಿಗಳು ಹೋಗಿ ಅಡ್ಮಿಷನನ್ನು ಮಾಡಿಸ್ಬಹುದು. ಸರಿನಾ? ಸರಿ, ಈಗ ಚಾಯ್ಸ್ 3 ಅಂದರೆ ಏನು ಅಂದರೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ಗೆ ಸಂಬಂಧಿಸಿದಂತೆ ಚಾಯ್ಸ್ 3 ಅಂದರೆ ತಿಳ್ಕೊಳ್ಳೋದಾದರೆ ಎಕ್ಸಾಂಪಲ್ಗೆ ನೀವೊಂದು 70 ಕಾಲೇಜ್ಗಳ ಹೆಸರನ್ನ ಎಂಟರ್ ಮಾಡಿದ್ದೀರಾ. ನಿಮಗೆ 50th ಕಾಲೇಜ್ ಅಲಾಟ್ ಆಗಿದೆ, ಬಟ್ ಆ ಕಾಲೇಜ್ ನಿಮಗೆ ಇಷ್ಟನೇ ಇಲ್ಲ, ಅಲ್ಲಿ ಹೋಗಿ ನಾನು ಅಡ್ಮಿಷನ್ ಮಾಡಿಸಲ್ಲ ಆರ್ತಿದ್ರೆ ಚಾಯ್ಸ್ 3 ಅನ್ನು ಸೆಲೆಕ್ಟ್ ಮಾಡ್ಬೋದು. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಅಲಾಟ್ ಆಗಿರುವಂತಹ 50ನೇ ಕಾಲೇಜ್ ಏನಿದೆ ಅದು ಡಿಲೀಟ್ ಆಗುತ್ತೆ, ಆ ಲಿಸ್ಟಿಂದ ಕ್ಯಾನ್ಸಲ್ ಆಗುತ್ತೆ. ಅದನ್ನು ಬಿಟ್ಟು ಉಳಿದಿರುವಂತಹ ಕಾಲೇಜ್ ಏನಿದೆ ಅವುಗಳಲ್ಲಿ ಯಾವುದಾದ್ರೊಂದು ಕಾಲೇಜನ್ನು ನಿಮಗೆ ಅಲಾಟ್ ಮಾಡೋದಕ್ಕೆ ನಮ್ಮ KE ಅವರು ಟ್ರೈ ಮಾಡ್ತಾರೆ ಮತ್ತು ಅಲಾಟ್ ಮಾಡ್ತಾರೆ ನೆಕ್ಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡಲ್ಲಿ. ಸರಿನಾ? ಈಗ ಫಸ್ಟ್ ರೌಂಡ್ಗೆ ಸಂಬಂಧಿಸಿದಂತೆ ಚಾಯ್ಸ್ 4 ಅಂದರೆ ಏನು ತಿಳ್ಕೊಳ್ಳೋದಾದರೆ ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು ನಾನೀಗ ಮ್ಯಾನೇಜ್ಮೆಂಟ್ ಸೀಟನ್ನು ಪಡೆದುಕೊಳ್ತೀನಿ, ಕೌನ್ಸಿಲಿಂಗ್ ಥ್ರೂ ಹೋಗಲ್ಲ, ಅಂಥ ಸಂದರ್ಭದಲ್ಲಿ ಚಾಯ್ಸ್ 4 ಸೆಲೆಕ್ಟ್ ಮಾಡಿದರೆ ಅವರು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತಾರೆ. ಅವರು ಬೇಕಿದ್ರೆ ಮ್ಯಾನೇಜ್ಮೆಂಟ್ ಸೀಟನ್ನು ಪಡೆದುಕೊಳ್ಬೋದು, ಬಟ್ ಸೆಕೆಂಡ್ ರೌಂಡಿಗೆ ಹೋಗೋದಕ್ಕಾಗಲ್ಲ. ಚಾಯ್ಸ್ 4 ಸೆಲೆಕ್ಟ್ ಮಾಡಿದರೆ ಕೌನ್ಸಿಲಿಂಗಿಂದ ಕಂಪ್ಲೀಟಾಗಿ ಹೊರಗಡೆ ಹೋದ ರೀತಿ ಆಗುತ್ತೆ. ಸರಿನಾ? ಇದಿಷ್ಟು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಬಗ್ಗೆ ಆಯಿತು. ಈಗ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋದಾದರೆ ಈಗ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಏನಿದೆ ಅದರಲ್ಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ವಿದ್ಯಾರ್ಥಿಗಳಿಗೆ ಇಂತಹ ದಿನಾಂಕದ ಒಳಗಡೆ ನೀವು ಅಡ್ಮಿಷನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿರ್ತಾರೆ. ಆ ಅಡ್ಮಿಷನ್ ಪ್ರೊಸೀಜರ್ ಅಥವಾ ಒಂದು ಡೇಟ್ ಏನು ಕಂಪ್ಲೀಟ್ ಆಗುತ್ತೆ, ಅದರ ನಂತರ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಈಗ ಯಾವ ವಿದ್ಯಾರ್ಥಿಗಳು ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಟ್ ಮಾಡಿರ್ತಾರೆ ಅವರಿಗೆ ಸೆಕೆಂಡ್ ರೌಂಡ್ ಏನಿದೆ ಅದರೊಳಗಡೆ ಸೀಟ್ ಅಲಾಟ್ಮೆಂಟ್ ಅಂತ ಮಾಡ್ತಾರೆ. ಸರಿನಾ? ನಿಮ್ಮ ಆಪ್ಷನ್ ಎಂಟ್ರಿ ಮತ್ತು ನಿಮ್ಮ ರ್ಯಾಂಕ್ನ ಪ್ರಕಾರ ಬೇರೆ ಕಾಲೇಜನ್ನು ನಿಮಗೆ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆಗ ಸೀಟ್ ಅಲಾಟ್ಮೆಂಟ್ ಏನಾಗುತ್ತೆ ಅದರ ನಂತರ ಮತ್ತೆ ಚಾಯ್ಸ್ ಎಂಟ್ರಿ ಆಪ್ಷನ್ ಇರುತ್ತೆ. ಫಸ್ಟ್ ರೌಂಡ್ಗೆ ಕಂಪೇರ್ ಮಾಡಿದರೆ ಸೆಕೆಂಡ್ ರೌಂಡ್ ಚಾಯ್ಸ್ ಎಂಟ್ರಿ ಏನಿರುತ್ತೆ ಅದರೊಳಗಡೆ ಕೆಲವು ಬದಲಾವಣೆಗಳು ಇರುತ್ತೆ. ಅದನ್ನು ಈಗ ಡೀಟೇಲ್ ತಿಳ್ಕೊಳ್ಳೋಣ. ಸರಿನಾ? ಈಗ ನೀವು ಚಾಯ್ಸ್ 2 ಅದೇ ರೀತಿ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರಿ ಫಸ್ಟ್ ರೌಂಡಲ್ಲಿ, ಅದರ ನಂತರ ನೀವು ಸೆಕೆಂಡ್ ರೌಂಡಿಗೆ ಹೋಗಿದ್ದೀರಾ. ಸೆಕೆಂಡ್ ರೌಂಡ್ಗೆ ಹೋದ ನಂತರ ಮತ್ತೆ ಸೀಟ್ ಅಲಾಟ್ಮೆಂಟ್ ಆಯಿತು. ಈಗ ಚಾಯ್ಸ್ 2 ಯಾರು ಸೆಲೆಕ್ಟ್ ಮಾಡಿದ್ರು ಫಸ್ಟ್ ರೌಂಡಲ್ಲಿ ಅವರಿಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗದೇ ಇದ್ದರೆ ಅವರು ಫಸ್ಟ್ ರೌಂಡಲ್ಲಿ ಏನು ಸೀಟ್ ಸಿಕ್ಕಿತ್ತು ಅಲ್ಲಿ ಹೋಗಿ ಅಡ್ಮಿಷನ್ನ ಮಾಡಿಸ್ಬಹುದು. ಅದೇ ಚಾಯ್ಸ್ 2 ಯಾವ ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡಿದ್ರು ಫಸ್ಟ್ ರೌಂಡಲ್ಲಿ ಅವರಿಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಯಿತು ಅಂತ ಹೇಳಿದ್ರೆ ಫಸ್ಟ್ ರೌಂಡಲ್ಲಿ ಏನು ಸೀಟ್ ಸಿಕ್ಕಿತ್ತು ಅದು ಕ್ಯಾನ್ಸಲ್ ಆಗುತ್ತೆ. ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟ್ ಏನಿರುತ್ತೆ ಅಲ್ಲಿ ಹೋಗಿ ವಿದ್ಯಾರ್ಥಿಗಳು ಅಡ್ಮಿಷನನ್ನು ಮಾಡಿಸ್ಬಹುದು. ಇಲ್ಲದಿದ್ದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೂ ಕೂಡ ಹೋಗ್ಬೋದು. ಸರಿನಾ? ಸರಿ, ಈಗ ಚಾಯ್ಸ್ 1 ಏನಿದೆ ಸೆಕೆಂಡ್ ರೌಂಡ್ಗೆ ಸಂಬಂಧಿಸಿದಂತೆ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈಗ ಯಾವ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರುತ್ತೆ ಅವರಿಗೆ ಆ ಕಾಲೇಜ್ ಇಷ್ಟ ಇದ್ದರೆ ಅವರೇನು ಮಾಡ್ಬೋದು, ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಫೀಸನ್ನು ಪೇಮೆಂಟ್ ಮಾಡಿ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಗಳ ಜೊತೆಗೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ನ ಮಾಡಬಹುದು. ಈಗ ಮತ್ತೆ ಯಾವ ವಿದ್ಯಾರ್ಥಿ ಇದ್ದಾರೆ ಅವರಿಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ, ಆದರೆ ಆ ಕಾಲೇಜನ್ನು ಹೋಲ್ಡಲ್ಲಿ ಇಟ್ಟುಕೊಂಡು ಅವರು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಹೋಗ್ಬೋದು, ಅಂದರೆ ಮತ್ತೆ ಒಳ್ಳೆ ಕಾಲೇಜ್ ಸಿಗತ್ತಾ ಅಂತ ಟ್ರೈ ಮಾಡ್ಬೋದು. ಆ ರೀತಿ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2 ಯಾವ ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡಬೇಕು ಅಂತಿರ್ತಾರೆ ಅವರಿಗೆ ಸೆಕೆಂಡ್ ರೌಂಡಲ್ಲಿ ಯಾವ ಸೀಟ್ ಸಿಕ್ಕಿರತ್ತೆ ಅದಕ್ಕೆ ಫೀಸನ್ನು ಪೇಮೆಂಟ್ ಮಾಡಬೇಕು. ನಂತರ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂತಹ ಕಾಲೇಜ್ಗೆ ಫೀಸನ್ನು ಪೇಮೆಂಟ್ ಮಾಡಿ ಅವರು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ಅದನ್ನು ಜನರಲಿ ನಾವು ಥರ್ಡ್ ರೌಂಡ್ ಅಂತ ಕೂಡ ಕರಿತೀವಿ, ಅದಕ್ಕೆ ಹೋಗ್ಬೋದು. ಈಗ ಸೆಕೆಂಡ್ ರೌಂಡಲ್ಲಿ ಫೀಸನ್ನು ಪೇಮೆಂಟ್ ಮಾಡಿರ್ತೀರಾ, ಅದರ ನಂತರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಒಳಗಡೆ ನಿಮಗೆ ಬೇರೆ ಕಾಲೇಜ್ ಅಲಾಟ್ ಆಯಿತು. ಆಗ ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಏನು ನಿಮಗೆ ಸೀಟ್ ಸಿಕ್ಕಿರುತ್ತೆ ಅದರ ಫೀಸ್ ನೀವು ಸೆಕೆಂಡ್ ರೌಂಡಲ್ಲಿ ಫೀಸನ್ನು ಪೇ ಮಾಡಿದ್ರೆ ಅದಕ್ಕಿಂತ ಕಡಿಮೆ ಇದ್ದರೆ ಎಕ್ಸ್ಟ್ರಾ ಫೀಸ್ ಏನಿರುತ್ತೆ ಅದನ್ನು ವಿದ್ಯಾರ್ಥಿಗಳಿಗೆ ರಿಟರ್ನ್ ಮಾಡ್ತಾರೆ. ಇಲ್ಲದಿದ್ದರೆ ಅಂದರೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಸೀಟ್ಗಿಂತ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಕ್ಕಿರೋ ಸೀಟ್ನ ಫೀಸ್ ಜಾಸ್ತಿ ಇದೆ, ಆ ಸಂದರ್ಭದಲ್ಲಿ ಎಷ್ಟು ಫೀಸ್ ಎಕ್ಸ್ಟ್ರಾ ಕಟ್ಟಬೇಕೋ ಅದಷ್ಟೇ ಫೀಸನ್ನು ವಿದ್ಯಾರ್ಥಿಗಳು ಕಟ್ಟಿ ಏನು ಮಾಡ್ಬೋದು, ಕಾಲೇಜಿನ ಜಾಯಿನ್ ಆಗಬಹುದು. ಸರಿನಾ? ನಂತರ ಯಾವ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ಆದರೆ ಆ ಸೀಟ್ ಕೂಡ ಇಷ್ಟ ಇರಲ್ಲ ಅಂತಹ ವಿದ್ಯಾರ್ಥಿಗಳು ಚಾಯ್ಸ್ 3 ಸೆಲೆಕ್ಟ್ ಮಾಡಿ
ನೆಕ್ಸ್ಟ್ ರೌಂಡ್ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗಬಹುದು. ಈಗ ಚಾಯ್ಸ್ 3 ವಿದ್ಯಾರ್ಥಿ ಸೆಲೆಕ್ಟ್ ಮಾಡ್ತಾರೆ. ಅವರಿಗೆ ಎಕ್ಸಾಂಪಲ್ಗೆ ಒಂದು 20th ಕಾಲೇಜ್ ಅಲಾಟ್ ಆಗಿದೆ. ನೀವು ಟೋಟಲ್ 50 ಕಾಲೇಜ್ ಅಲಾಟ್ ಮಾಡಿದ್ದೀರಾ. ಆವಾಗ ಆ 20th ಕಾಲೇಜ್ ಡಿಲೀಟ್ ಆಗುತ್ತೆ. ಉಳಿದಿರುವಂತಹ ಕಾಲೇಜ್ಗಳು ಇರುತ್ತೆ. ಅವುಗಳಲ್ಲಿ ಬೇರೆ ಕಾಲೇಜ್ ನಿಮಗೆ ಅಲಾಟ್ ಮಾಡೋದು ಟ್ರೈ ಮಾಡ್ತಾರೆ. ಚಾಯ್ಸ್ 3 ಸೆಲೆಕ್ಟ್ ಮಾಡಿದರೆ ಸರಿನಾ. ನಂತರ ಚಾಯ್ಸ್ 4 ಕೂಡ ಇರುತ್ತೆ. ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ ಕೌನ್ಸಿಲಿಂಗಿಂದ ಎಕ್ಸಿಟ್ ಆದ ರೀತಿ ಆಗುತ್ತೆ. ಇದಿಷ್ಟು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಬಗ್ಗೆ ಆಯಿತು. ಇವಿಷ್ಟು ವಿಷಯಗಳು ನಿಮಗೆಲ್ಲರಿಗೂ ಕೂಡ ಅರ್ಥ ಆಯಿತು ಅಂತ ಕೂಡ ಅಂದ್ಕೊಂಡಿದ್ದೀನಿ. ಅದರ ನಂತರ ಈಗ ಯಾವ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಅಡ್ಮಿಷನ್ ಮಾಡಿಸ್ಕೊಳ್ತಾರೆ ಅವರಿಗೂ ಕೂಡ ಇಂತಹ ದಿನಾಂಕದೊಳಗಡೆ ಅಡ್ಮಿಷನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿರ್ತಾರೆ. ಸೊ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿದಂತಹ ವಿದ್ಯಾರ್ಥಿಗಳ ಅಡ್ಮಿಷನ್ ಕಂಪ್ಲೀಟ್ ಆದ ನಂತರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ಈ ವಿಷಯ ಗಮನದಲ್ಲಿರಲಿ. ಅದಕ್ಕೋಸ್ಕರ ಈ ಸೆಕೆಂಡ್ ರೌಂಡ್ ಆದ ನಂತರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಅಂದರೆ ಬೇರೆ ಕಾಲೇಜನ್ನು ಆ್ಯಡ್ ಮಾಡೋದಕ್ಕೆ ಆಪ್ಷನ್ ಇರೋಲ್ಲ. ಬಟ್ ಈಗಾಗಲೇ ನೀವು ಎಂಟ್ರಿ ಮಾಡಿದಂತಹ ಕಾಲೇಜ್ಗಳು ಏನಿದ್ದಾವೆ ಅವುಗಳಲ್ಲಿ ಯಾವುದೊಂದು ಕಾಲೇಜ್ ನಿಮಗೆ ಇಷ್ಟನೇ ಇಲ್ಲ, ಬಟ್ ಆಪ್ಷನ್ ಎಂಟ್ರಿಯಲ್ಲಿ ಇದೆ. ಆ ಸಂದರ್ಭದಲ್ಲಿ ಆ ಕಾಲೇಜ್ ಹೆಸರನ್ನು ಡಿಲೀಟ್ ಮಾಡಿಬಿಡಿ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಹೇಳಿದೆ, ಏನು ಹೇಳಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಚಾಯ್ಸ್ ಎಂಟ್ರಿ ಇರೋಲ್ಲ. ನೀವೀಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಸೀಟ್ ಅಲಾಟ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಸಲೇಬೇಕಾಗತ್ತೆ. ಚಾಯ್ಸ್ 1 ಬಿಟ್ಟರೆ ಬೇರೆ ಚಾಯ್ಸೇ ಇರೋಲ್ಲ. ಅಂದರೆ ನೀವು ಅಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಏನಿರುತ್ತೆ ಅಲ್ಲಿ ಸಿಕ್ಕಿರುವಂಥ ಸೀಟಿಗೆ ಹೋಗಿ ಅಡ್ಮಿಷನ್ ಮಾಡಿಸಲೇಬೇಕು. ಅದಕ್ಕೋಸ್ಕರ ಈ ಸೆಕೆಂಡ್ ರೌಂಡ್ ಆದ ನಂತರ ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಅಂದರೆ ಯಾವುದಾದ್ರು ಕಾಲೇಜ್ಗಳ ಹೆಸರನ್ನು ನಿಮಗೆ ಬೇಡ ಅಂತ ಹೇಳಿದ್ರೆ ಅದನ್ನು ಡಿಲೀಟ್ ಮಾಡಿ ರಿಮೂವ್ ಮಾಡಿಬಿಡ್ಬೋದು. ಅದಕ್ಕೋಸ್ಕರ ನಿಮಗೆ ಯಾವ ಕಾಲೇಜ್ ಇಷ್ಟ ಇದೆ ಆ ಕಾಲೇಜ್ಗಳ ಹೆಸರನ್ನಷ್ಟೇ ಸೆಕೆಂಡ್ ರೌಂಡ್ ನಂತರ ಇರುವಂತಹ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಆಪ್ಷನ್ ಏನಿದೆ ಆವಾಗ ಇಟ್ಕೊಳ್ಬೇಕು. ಅದರ ನಂತರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಆಗ ಯಾವ ಕಾಲೇಜ್ ಸಿಕ್ಕಿರುತ್ತೆ ಅದಕ್ಕೆ ಫೀಸನ್ನು ಪೇಮೆಂಟ್ ಮಾಡಿ ಕಾಲೇಜ್ಗೆ ಹೋಗಿ ಜಾಯಿನ್ ಆಗಬಹುದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಚಾಯ್ಸ್ ಎಂಟ್ರಿ ಇರೋಲ್ಲ. ನಿಮಗೆ ಯಾವ ಕಾಲೇಜ್ ಸಿಕ್ಕಿರುತ್ತೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಾಗತ್ತೆ. ನಂತರ KCET ಕೌನ್ಸಿಲಿಂಗ್ ಬಗ್ಗೆ ಇವಿಷ್ಟು ಪ್ರೊಸೀಜರ್ಗಳು ಇದ್ದಾವೆ. ಬೇರೆ ಡೌಟ್ಸ್ ಇದ್ದರೆ ತಪ್ಪದೆ ಕಮೆಂಟ್ ಹೋಗಿ ತಿಳಿಸಿ, ಹೇಳ್ತೀನಿ. ಅಂದರೆ ನನಗೆ ಗೊತ್ತಿರುವಂಥ ಆನ್ಸರ್ನ ನಿಮಗೆ ತಿಳಿಸ್ತೀನಿ, ಸರಿನಾ. ನಂತರ ವಿಡಿಯೋ ಸಹ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಈ ಚಾನಲ್ಗೆ ಮೊದಲೇ ಬಾರಿ ವಿಸಿಟ್ ಮಾಡಿದರೆ ಯಾಕೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.